ಇಲ್ಲಿ ಪ್ರಪಂಚದಲ್ಲಿ ಏನೂ ಇಲ್ಲ ಗೆಲ್ಲುವಂಥದ್ದು. ಒದ್ದಾಡಬೇಡಿ. ಪ್ರಪಂಚದಲ್ಲಿ ಮೆಟೀರಿಯಲ್ ವರ್ಲ್ಡ್ನಲ್ಲಿ ಚಾಲೆಂಜ್ ಮಾಡೋಕ್ಕೇನೂ ಇಲ್ಲ. ಯಾಕೆ ತಲೆ ಕೆಡಿಸ್ಕೋತೀರ? ಟ್ರಾನ್ಸೆಂಡ್ ಮಾಡೋಕ್ಕೆ ಖಂಡಿತ ಏನೂ ಇಲ್ಲ. ನಿಮ್ಗೆ ಇವತ್ತೆಲ್ಲ ಜನ್ಮ ತಗೊಂಡಿರೋದು ನಿಮ್ಮನ್ನು ನೀವು ವಾಚ್ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ನೀವು ಗೆಲ್ಲೋದು, ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು. ಬೇರೆ ಯಾವುದೂ ಇಲ್ಲ. ಇವಾಗ ನಿಮ್ಮ ಚಾಲೆಂಜು ಮನಸ್ಸು ಬಿಟ್ಟರೆ ಯಾವುದೂ ಇಲ್ಲ. ವಾಚ್ ಮಾಡಬೇಕು ಮನಸ್ಸನ್ನು ವಿತೌಟ್ ಅವೇರ್ನೆಸ್. ಆವಾಗ ನೋಡಬೇಕು ನೀವು ಎನರ್ಜಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಇನ್ನೆಲ್ಲೂ ಹೊರಗಡೆಯಿಂದ ಅಲ್ಲ, ಜಿಮ್ಗೆ ಹೋದರೆ ಅಲ್ಲ, ನಿಮ್ಮ ಮನಸ್ಸನ್ನು ಗೆದ್ದರೆ ನಿಮ್ಮ ಎನರ್ಜಿ ಎಷ್ಟಿದೆ ಅಂತ ಫೀಲ್ ದಟ್ ಪುಲ್ ಮೋರ್ ಆ್ಯಂಡ್ ಮೋರ್. ಅದಕ್ಕೆ ಹೇಳೋದು, ಇದಕ್ಕೆ ಬೇಕಾಗಿರೋದು ನೀನು ಜಾಗೃತಿ ಆಗ್ತೀಯಲ್ಲ, ನೋಡೋಕ್ಕೆ, ನಿನ್ನನ್ನು ಗಮನಿಸೋಕ್ಕೆ ಮನಸ್ಸನ್ನು ವಾಚಿಂಗ್ ಪ್ಲೇಸ್ ಅಂತ ಹೇಳ್ತಾರೆ. ವಾಚಿಂಗ್ ಪ್ಲೇಸ್, ವಾಚರ್, ವಾಚಿಂಗ್, ದಟ್ ಈಸ್ ಇಂಪಾರ್ಟೆಂಟ್. ವಾಟ್ ಯು ವಾಚ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಯು ಸಿ ಇಸ್ ನಾಟ್ ಇಂಪಾರ್ಟೆಂಟ್. ಸಿಯರ್ ಇಸ್ ದಿ ಇಂಪಾರ್ಟೆಂಟ್. ನಿನ್ನ ಮನಸ್ಸನ್ನು ನೋಡುವನು ಯಾರು, ಅದು ಮುಖ್ಯ. ಆ ಜಾಗದಲ್ಲಿ ನಿಂತ್ಕೋ. ಒಂದು ಮೂವ್ ನಿನಗೆ ಗೊತ್ತಾಗತ್ತೆ, ಡಿಟ್ಯಾಚ್ ಆಗುತ್ತೆ. ಅಲ್ಲಿ ಏನೋ ಒಂದು ಡಿಟ್ಯಾಚ್ ಆಗುತ್ತೆ. ನೀನು ಮನಸ್ಸನ್ನು ನೋಡುವಾಗ ಅಹಂಕಾರದಲ್ಲಿ ನೋಡಿದ್ರೆ ಶಬಾಷ್ ಅಂತೀಯ ಮನಸ್ಸನ್ನ. ಮನಸ್ಸು ನಿನ್ನ ಶಬಾಷ್ ಅನ್ನತ್ತೆ. ಇಬ್ಬರು ಸೇರ್ಕೊಂಡು ಮಾಡಬಾರ್ದು ಮಾಡ್ತೀರ. ಡಿಟ್ಯಾಚ್ ಆಗೋದು ಯಾವಾಗ ಗೊತ್ತಾಗುತ್ತೆ? ಈ ವಾಚರ್ ಆದರೆ. ವಾಚ್ ಯುವರ್ ಮೈಂಡ್, ಬಿಕಮ್ ವಾಚರ್, ಬಿಕಮ್ ಎ ವಿಟ್ನೆಸ್. ಟ್ರಾಫಿಕ್ ಥರ ಓಡ್ತಾ ಇರುತ್ತೆ ಮೈಂಡ್, ಟುಕು ಅಲ್ಲಿಗೆ ಇಲ್ಲಿಗೆ. ಆವಾಗ ನಿಂತ್ಕೊಂಡು ಯಾವ ಥರ ಪೊಲೀಸ್ ಎಲ್ಲ ಕಡೆನೂ ನೋಡ್ತಾನಲ್ವಾ, ಸುತ್ತ ರೋಡ್ಗಳಿರುತ್ತೆ. ಅವ್ರನ್ನ ಮಧ್ಯ ನಿಲ್ಲಿಸಿರ್ತಾರೆ. ಯಾಕೆಂದರೆ ಈ ಕಡೆನೂ ನೋಡ್ತಾನೆ, ಆ ಕಡೆ ನೋಡ್ತಾನೆ, ಇಲ್ಲಿ ನಿಲ್ಲಿಸ್ಬಿಡ್ತಾನೆ, ಆ ಕಡೆ ನೋಡ್ತಾನೆ, ಅವ್ರನ್ನ ನಿಲ್ಲಿಸ್ತಾನೆ, ಈ ಕಡೆ ತಿರ್ಸ್ತಾನೆ. ಯಾಕೆ? ಇದು ಪ್ಯಾನರಾಮಿಕ್ ವ್ಯೂ ಬೇಕು. ಅವ್ನ ಮೂಲೆಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಮಧ್ಯದಲ್ಲಿ ನಿಂತ್ಕೋಬೇಕು. ಆ ಪ್ಯಾನರಾಮಿಕ್ ಓಪನ್ನೆಸ್ ಬರಬೇಕು ನಿಮಗೆ. ಅದು ಯಾವಾಗ ಸಾಧ್ಯ? ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ನಿಂತ್ಕೊಂಡು ನೋಡೋದಲ್ಲ, ನೀವು ಮಧ್ಯದಲ್ಲಿ ನಿಂತ್ಕೊಂಡು ವಿಟ್ನೆಸ್ ಆಗಿ ನೋಡಿದಾಗ ಆವಾಗ ನಿಮಗೆ ಒಂದು ಸೆಲೆಕ್ಟಿವ್ ಆಗ್ತೀರ. ನೀವು ನಿಮ್ಮ ಮೈಂಡನ್ನು ನೋಡಿದಾಗ ಒಂದು ಇದು ಬರುತ್ತೆ, ಸಿಯರ್, ನಾನು ನೋಡ್ತಾ ಇದ್ದೀನಿ ಅಂತ. ಆವಾಗ ನೀವು ಸ್ಟೇಜ್ ಮೇಲೆ ಹೋಗಲ್ಲ. ಸ್ಟೇಜ್ ಮೇಲಿದ್ರೂ ಕೂಡ ದೂರ ನಿಂತ್ಕೊಂಡು ನೋಡ್ತಾ ಇರ್ತೀರ. ಯು ಆರ್ ವೆರಿ ಕಾಮ್. ಇವಾಗ ಸ್ಪೇಸ್ನಲ್ಲಿ ನಿಂತಿದ್ದೀರಾ, ಪ್ರೆಸೆನ್ಸ್ ಫೀಲ್ ಆಗ್ತಾ ಇದೆ. ಅದು ಫ್ಯಾಮಿಲಿನಲ್ಲಿರ್ಬೋದು, ಅಥವಾ ಜಾಬ್ನಲ್ಲಿರ್ಬೋದು, ಅಥವಾ ಮನಿ ವಿಚಾರದಲ್ಲಿರ್ಬೋದು, ಪರ್ಸ್ನಲ್ಲಿ ಇರ್ಬೋದು, ಏನೇ ಆಗಿರ್ಬೋದು. ಬಿಕಮ್ ಟೋಟಲಿ ಅವೇರ್ ಆಫ್ ದಿ ವಾಚರ್ ಇನ್ ಯು. ಆವಾಗ ನೋಡೋ ದೃಷ್ಟಿಕೋನನೇ ಬೇರೆ, ಆವಾಗ ಕಾಣಿಸೋದೇ ಬೇರೆ. ನಿನ್ನಲ್ಲೇ ಎರಡು ಸ್ಟೇಟ್ ಇದೆ. ಒಂದು ಪೆರಿಫೆರಿಲಿ ನಿಂತ್ಕೊಂಡು ನೋಡೋದು, ಒಂದು ಸೆಂಟ್ರಲ್ಲಿ ನಿಂತ್ಕೊಂಡು ನೋಡೋದು. ತಕ್ಷಣ ಶಿಫ್ಟ್ ಮಾಡ್ಕೊಳ್ಳಿ. ಡ್ರಾಮಾ ಮಾಡ್ತಾ ಇರಿ, ಅಲ್ಲಿ ಅದನ್ನೇ ನೀವು ನೋಡ್ತಾ ಇದ್ದೀರಾ. ಡ್ರಾಮಾದಲ್ಲಿ ಮುಳುಗಬೇಡಿ, ದೂರ ನಿಂತ್ಕೊಂಡು ನೋಡಬೇಡಿ, ನೀವಾಗಿ ನೋಡಿ ಅದನ್ನು. ಇಟ್ಸ್ ಆಲ್ ಸೀಯಿಂಗ್. ಎವ್ರಿಥಿಂಗ್ ಈಸ್ ಸೀಯಿಂಗ್. ಲೈಫ್ ಈಸ್ ಸೀಯಿಂಗ್. ದ ಮೋರ್ ಯು ಸಿ ಡೀಪರ್, ದ ಮೋರ್ ದಿ ನಾಲೆಡ್ಜ್, ದ ಮೋರ್ ದಿ quality of the knowledge improves only when you see deeply.